ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮನೆಯಲ್ಲಿ ಗಂಡಸರು ದೇವರ ಪೂಜೆ ಮಾಡಿದರೆ ಏನಾಗುತ್ತೆ? ಆ ಮನೆಯಲ್ಲಿ ನಡೆಯುವ 6 ಅದ್ಭುತಗಳು ಯಾವುವು? ಮನೆಯ ಆಧಾರವಾದ ಯಜಮಾನ ದೇವರ ಮುಂದೆ ನಿಂತು ಓಂ ಎಂದರೆ ಕಷ್ಟಗಳು ಹೇಗೆ ಕರ್ಪೂರದಂತೆ ಕರಗುತ್ತದೆ, ಮನೆಯು ದೇವಾಲಯವಾಗುತ್ತದೆ ಎಂದು ಈಗ ತಿಳಿಯೋಣ. ನೀವು ಆರೋಗ್ಯವಾಗಿದ್ದೀರಾ? ತುಂಬ ಸಂತೋಷ. ಆದರೆ ಯಾವಾಗಲಾದರೂ ಗಮನಿಸಿದ್ದೀರಾ, ಎಲ್ಲವೂ ಇದ್ದರೂ ಏನೋ ಗೊತ್ತಿಲ್ಲದ ಒಂದು ಖಾಲಿತನ. ಎಷ್ಟು ಹಣ ಸಂಪಾದಿಸಿದರೂ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ಗಂಡ ಹೆಂಡತಿಯ ನಡುವೆ ಕಾರಣವೇ ಇಲ್ಲದೆ ಜಗಳಗಳು. ಮಕ್ಕಳ ವರ್ತನೆಯಲ್ಲಿ ಆತಂಕ. ಮನೆಯ ಹೊಸ್ತಿಲು ದಾಟಿದ ತಕ್ಷಣ ಏನೋ ಗೊತ್ತಿಲ್ಲದ ನೆಗೆಟಿವ್ ಎನರ್ಜಿ ಅನುಭವವಾಗುತ್ತದೆ. ಇದಕ್ಕೆ ಕಾರಣ ಏನೆಂದರೆ, ನಿಮ್ಮ ಮನೆ ಕೇವಲ ಇಟ್ಟಿಗೆಗಳ ಕಟ್ಟಡವಾಗಿ ಉಳಿದಿದೆ. ಅದು ಇನ್ನೂ ದೇವಾಲಯವಾಗಿ ಮಾರ್ಪಟ್ಟಿಲ್ಲ. ಅದೇಗೆ ನಮ್ಮ ಹೆಂಡತಿ ಪ್ರತಿದಿನ 2 ಹೊತ್ತು ದೀಪ ಹಚ್ಚುತ್ತಾಳೆ, ದೇವಸ್ಥಾನಕ್ಕೂ ಹೋಗುತ್ತಾಳೆ ಅಲ್ವಾ ಎಂದು ನೀವು ಕೇಳಬಹುದು. ಆದರೆ ಅಲ್ಲೇ ಇದೆ ದೊಡ್ಡ ರಹಸ್ಯ. ಇಂದು ನಾನು ನಿಮಗೆ ಪುರಾಣಗಳಲ್ಲಿ ಅಡಗಿರುವ 99% ಜನರಿಗೆ ಗೊತ್ತಿಲ್ಲದ ಒಂದು ಮಹಾಸತ್ಯವನ್ನು ಹೇಳಲಿದ್ದೇನೆ. ಮನೆ ಅನ್ನುವ ರಥಕ್ಕೆ ಗಂಡ ಹೆಂಡತಿ 2 ಚಕ್ರಗಳು. ಹೆಂಗಸರು ಪೂಜೆ ಮಾಡಿದರೆ ಆ ಮನೆಯ ಪ್ರಕೃತಿಯ ಆಶೀರ್ವಾದ ಸಿಗುತ್ತದೆ. ಆದರೆ ಆ ಮನೆಯ ಯಜಮಾನನಾದ ಒಬ್ಬ ಗಂಡಸು ಸ್ವತಃ ಸ್ನಾನ ಮಾಡಿ ಮಡಿಯಲ್ಲಿ ದೇವರ ಮುಂದೆ ನಿಂತು ಕೇವಲ 5 ನಿಮಿಷ ದೀಪಾರಾಧನೆ ಮಾಡಿದರೆ ಆ ಮನೆಯಲ್ಲಿ ನಡೆಯುವ ಅದ್ಭುತಗಳು ಏನೆಂದು ಗೊತ್ತಾ? ನಿಮ್ಮ 7 ತಲೆಮಾರಿನ ದರಿದ್ರವು ಭಸ್ಮವಾಗಿ ಹೋಗುತ್ತದೆ. ಇದು ಖಂಡಿತವಾಗಿಯೂ ನಡೆಯುತ್ತದೆ. ಇದು ನಾನು ಹೇಳುತ್ತಿರುವ ಮಾತಲ್ಲ, ಧರ್ಮಶಾಸ್ತ್ರಗಳು ಘೋಷಿಸುತ್ತಿರುವ ಸತ್ಯ. ಇದನ್ನು ಸ್ಕಿಪ್ ಮಾಡಿ ಹೋಗುವ ಸಾಮಾನ್ಯ ವಿಡಿಯೋ ಅಲ್ಲ, ನಿಮ್ಮ ಪೂರ್ವಜರು ನಿಮಗೆ ಕಳುಹಿಸುತ್ತಿರುವ ಒಂದು ಅದೃಶ್ಯ ಸಂದೇಶ. ಈ ಸತ್ಯವನ್ನು ತಿಳಿದುಕೊಳ್ಳಿ. ಇನ್ನು ಅಸಲಿ ವಿಷಯಕ್ಕೆ ಬರೋಣ. ನಮ್ಮ ಪುರಾಣಗಳಲ್ಲಿ ಒಂದು ಮಾತಿದೆ, ರಾಜ ಹೇಗಿದ್ದಾನೋ ಪ್ರಜೆಗಳು ಹಾಗೆಯೇ ಇರುತ್ತಾರೆ ಎಂದು ಒಂದು ಮಾತಿದೆ. ಹಾಗಾದರೆ ಒಂದು ಕುಟುಂಬಕ್ಕೆ ರಾಜ ಯಾರು? ಮನೆಯ ಯಜಮಾನ, ಅಂದರೆ ನೀವೇ. ಈ ಕಾಲದಲ್ಲಿ ಯಾವ ಮನೆ ನೋಡಿದರೂ ಒಂದೇ ದೃಶ್ಯ. ಬೆಳಗ್ಗೆ ಎದ್ದ ಕೂಡಲೇ ಆತುರದಲ್ಲಿ ಸ್ನಾನ ಮಾಡಿ ಓಡುತ್ತಾ ಆಫೀಸ್ಗೆ ಹೋಗುವುದು. ಮನೆಯ ಹೆಂಗಸು ದೇವರ ಮುಂದೆ ದೀಪ ಹಚ್ಚುತ್ತಿದ್ದರೂ ಆ ದೇವರ ಕಡೆ ತಿರುಗಿ ಕೈ ಮುಗಿಯಲು ಕೂಡ ಸಮಯವಿಲ್ಲದ ಜೀವನ. ನನ್ನ ಹೆಂಡತಿ ಪೂಜೆ ಮಾಡ್ತಾಳಲ್ಲ, ನನಗೆ ಏಕೆ ಎಂಬ ಅಹಂಕಾರ ಒಂದು ಕಡೆ, ನಿರ್ಲಕ್ಷ್ಯ ಮತ್ತೊಂದು ಕಡೆ. ಆದರೆ ಶಿವಪುರಾಣ ಏನು ಹೇಳುತ್ತದೆ ಗೊತ್ತಾ? ಅರ್ಧನಾರೀಶ್ವರ ತತ್ವದಲ್ಲಿ ಅರ್ಧ ಶಿವ ಅರ್ಧ ಪಾರ್ವತಿ. ಪಾರ್ವತಿ ದೇವಿ ಪ್ರಕೃತಿ, ಶಿವನು ಪುರುಷ ಶಕ್ತಿ. ಮನೆಯಲ್ಲಿ ಹೆಂಗಸು ಪೂಜೆ ಮಾಡಿದಾಗ ಆ ಮನೆಗೆ ಪ್ರಕೃತಿಯ ಕೃಪೆ ಸಿಗುತ್ತದೆ. ಆದರೆ ಶಿವತತ್ವ ವೃದ್ಧಿಯಾಗಬೇಕೆಂದರೆ, ಅಂದರೆ ಪುರುಷ ಶಕ್ತಿಯ ಆವಾಹನೆ ಆಗಬೇಕೆಂದರೆ ಆ ಮನೆಯ ಗಂಡಸು ಖಂಡಿತವಾಗಿಯೂ ಪೂಜೆಯನ್ನು ಮಾಡಬೇಕು. ಒಬ್ಬ ಗಂಡಸು ಪ್ರತಿದಿನ ನಿತ್ಯ ಪೂಜೆ ಮಾಡಿದರೆ ಆ ಮನೆಯಲ್ಲಿ ಖಂಡಿತವಾಗಿಯೂ ನಡೆಯುವ 7 ಅದ್ಭುತಗಳೇನು ಅನ್ನೋದನ್ನು ಈಗ ನಾನು ನಿಮಗೆ ವಿವರಿಸುತ್ತೇನೆ. ಗಂಡಸಿಗೆ ಸಹಜವಾಗಿಯೇ ಒಂದು ಸಣ್ಣ ಅಹಂಕಾರ ಇರುತ್ತದೆ. ನಾನೇ ಸಂಪಾದಿಸುತ್ತಿದ್ದೇನೆ, ನನ್ನಿಂದಲೇ ಈ ಮನೆ ನಡೆಯುತ್ತಿದೆ, ನಾನೇ ಈ ಮನೆಯ ಬಾಸ್ ಎಂಬ ಭಾವನೆ ಅವನ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಇರುತ್ತದೆ. ಈ ಅಹಂಕಾರದಿಂದಲೇ ಕೋಪ, ಸಿಡಿಸಿಡಿ, ಡಿಪ್ರೆಷನ್ ಬರುತ್ತವೆ. ಆಫೀಸ್ನ ಟೆನ್ಷನ್, ವ್ಯವಹಾರದ ಒತ್ತಡ ಇವೆಲ್ಲವೂ ಅವನ ಮೆದುಳನ್ನು ಕಾಡುತ್ತಿರುತ್ತದೆ. ಆದರೆ ಯಾವ ಕ್ಷಣದಲ್ಲಿ ಒಬ್ಬ ಗಂಡಸು ದೇವರ ಕೋಣೆಗೆ ಹೋಗಿ 2 ಕೈ ಜೋಡಿಸಿ ತಲೆ ಬಾಗಿಸಿ ನಮಸ್ಕರಿಸುತ್ತಾನೋ ಆ ಕ್ಷಣದಲ್ಲಿ ಏನಾಗುತ್ತದೆ ಗೊತ್ತಾ? ಸೈಕಾಲಜಿಕಲ್ ಆಗಿ ನಾನು ಈ ಮನೆಯ ಯಜಮಾನನಲ್ಲ, ಈ ಸೃಷ್ಟಿಗೆ ಯಜಮಾನನಾದ ಆ ಪರಮಾತ್ಮನ ಮುಂದೆ ನಾನು ಕೇವಲ ಒಂದು ಸಣ್ಣ ಅಣು ಎಂಬ ಸತ್ಯ ಅವನ ಮೆದುಳಿಗೆ ತಲುಪುತ್ತದೆ. ತಲೆಬಾಗಿದ ಆ ಕ್ಷಣದಲ್ಲೇ ಅವನೊಳಗಿನ ಅಹಂಕಾರ ಕರಗಲು ಶುರುವಾಗುತ್ತದೆ. ಆಫೀಸ್ನಲ್ಲಿ ಎಷ್ಟೇ ದೊಡ್ಡ CEO ಆಗಿರಲಿ, ಸಮಾಜದಲ್ಲಿ ಎಷ್ಟೇ ದೊಡ್ಡ ನಾಯಕನಾಗಿರಲಿ, ದೇವರ ಮುಂದೆ ನಿಂತಾಗ ಅವನು ಕೇವಲ ಒಬ್ಬ ಭಕ್ತ ಮಾತ್ರ. ಈ ಮಾನಸಿಕ ಬದಲಾವಣೆಯಿಂದ ಅವನಲ್ಲಿರುವ ಸ್ಟ್ರೆಸ್ ಲೆವೆಲ್ಸ್ 80% ಕಡಿಮೆಯಾಗುತ್ತದೆ. ಮನೆಯ ಗಂಡಸು ಶಾಂತವಾಗಿದ್ದರೆ ಆ ಮನೆ ಸ್ವಯಂ ಸ್ವರ್ಗವಾಗಿ ಬಿಡುತ್ತದೆ. ತಂದೆ ತಾಯಿಯರೇ ಇದನ್ನು ತುಂಬ ಗಮನದಿಂದ ಕೇಳಿ. ನಿಮ್ಮ ಮಕ್ಕಳು ನೀವು ಹೇಳುವುದನ್ನು ಎಂದಿಗೂ ಸಂಪೂರ್ಣವಾಗಿ ಕೇಳೋದಿಲ್ಲ, ಆದರೆ ನೀವು ಮಾಡುವುದನ್ನೇ ನೋಡಿ ಕಲಿಯುತ್ತಾರೆ. ಮಕ್ಕಳ ದೃಷ್ಟಿಯಲ್ಲಿ ಅವರ ಅಪ್ಪ ಒಬ್ಬ ಹೀರೋ,
ಅಪಾರ ಶಕ್ತಿಯುಳ್ಳ ವ್ಯಕ್ತಿ. ಅಂಧ ತಂದೆ ಬೆಳಗ್ಗೆ ಎದ್ದು ಕಣ್ಣು ಮುಚ್ಚಿಕೊಂಡು ದೇವರ ಮುಂದೆ ಕುಳಿತು ಶ್ಲೋಕಗಳನ್ನು ಓದುತ್ತಿದ್ದರೆ ಆ ಮಗುವಿನ ಮನಸ್ಸಿನಲ್ಲಿ ಒಂದು ಗಾಢವಾದ ಮುದ್ರೆ ಮೂಡುತ್ತದೆ. ನನ್ನ ಅಪ್ಪನಿಗಿಂತಲೂ ಮೇಲೊಂದು ಮಹಾಶಕ್ತಿ ಇದೆ, ಅದಕ್ಕೆ ನನ್ನ ಅಪ್ಪನೇ ತಲೆಬಾಗುತ್ತಿದ್ದಾನೆ, ನಾನು ವಿನಯದಿಂದ ಇರಬೇಕು ಎಂಬ ಸಂಸ್ಕಾರ ಅವರ ಮನಸ್ಸಿನಲ್ಲಿ ಬೆರೆತು ಹೋಗುತ್ತದೆ. ಯಾವ ಮನೆಯಲ್ಲಿ ತಂದೆ ದೈವಭಕ್ತಿಯಿಂದ ಇರುತ್ತಾನೋ ಆ ಮನೆಯ ಮಕ್ಕಳು ಎಂದಿಗೂ ಕೆಟ್ಟ ವ್ಯಸನಗಳಿಗೆ ಬಲಿಯಾಗುವುದಿಲ್ಲ. ಜೀವನದಲ್ಲಿ ಎಷ್ಟೇ ಹೊಡೆತಗಳು ಬಂದರೂ ಅವರು ಡಿಪ್ರೆಷನ್ಗೆ ಒಳಗಾಗುವುದಿಲ್ಲ. ಯಾಕೆಂದರೆ ಕಷ್ಟ ಬಂದಾಗ ದೇವರ ಮುಂದೆ ನಿಂತು ಧೈರ್ಯ ಪಡೆಯುವುದನ್ನು ಅವರು ತಮ್ಮ ತಂದೆಯನ್ನು ನೋಡಿ ಕಲಿತಿದ್ದಾರೆ. ಇದೊಂದು ದೊಡ್ಡ ಕಾರಣ ಸಾಕು ಅಲ್ಲವಾ ಗಂಡಸರು ಪೂಜೆ ಮಾಡಲು. ಬಹಳಷ್ಟು ಮನೆಗಳಲ್ಲಿ ಹಣ ನೀರಿನಂತೆ ಬರುತ್ತದೆ, ಆದರೆ ಅದೇ ರೀತಿ ಕರ್ಪೂರದಂತೆ ಕರಗಿ ಹೋಗುತ್ತದೆ. ಲಕ್ಷ್ಮೀದೇವಿ ಚಂಚಲ ಸ್ವಭಾವದವಳು. ಅವಳು ಒಂದೇ ಜಾಗದಲ್ಲಿ ಸ್ಥಿರವಾಗಿ ಇರುವುದಿಲ್ಲ. ಆದರೆ ಅವಳಿಗೆ ಒಂದು ಬಲಹೀನತೆ ಇದೆ. ಎಲ್ಲಿ ನಾರಾಯಣನು ಇರುತ್ತಾನೋ ಅಲ್ಲೇ ಅವಳು ನೆಲೆಸುತ್ತಾಳೆ. ಹಾಗಾದರೆ ನಾರಾಯಣ ಎಂದರೆ ಯಾರು? ಧರ್ಮ, ಕ್ರಮಶಿಕ್ಷಣ. ಮನೆಯ ಯಜಮಾನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮಃ ಶಿವಾಯ ಎಂದು ಜಪ ಮಾಡಿದರೆ ಅವನ ಕಂಠದಿಂದ ಹೊರಬರುವ ಆ ನಾದಬಿಂದುಗಳು, ಆ ಸೌಂಡ್ ವೈಬ್ರೇಷನ್ಸ್ ಮನೆಯೆಲ್ಲ ವ್ಯಾಪಿಸುತ್ತವೆ. ಗಂಡಸರ ಧ್ವನಿಗೆ ಒಂದು ವಿಶೇಷವಾದ ಫ್ರೀಕ್ವೆನ್ಸಿ ಇರುತ್ತದೆ. ನಾಭಿಯಿಂದ ಹೊರಬರುವ ಆ ಮಂತ್ರೋಚ್ಚಾರಣೆ ಮನೆಯಲ್ಲಿ ಇರುವ ದರಿದ್ರ ದೇವತೆಯನ್ನು ದೂರ ಓಡಿಸುತ್ತದೆ. ಮನೆಯ ಹೆಂಗಸು ಲಕ್ಷ್ಮೀ ಸ್ವರೂಪಳಾದರೆ ಪೂಜೆ ಮಾಡುವ ಯಜಮಾನ ನಾರಾಯಣ ಸ್ವರೂಪ. ಈ ಇಬ್ಬರು ಇರುವ ಮನೆಯಲ್ಲಿ ಸಾಲದ ಕಷ್ಟಗಳು ಇರುವುದಿಲ್ಲ, ದರಿದ್ರ ಮನೆಗೆ ಹತ್ತಿರವೂ ಬರುವುದಿಲ್ಲ. ಇದು 100ಕ್ಕೆ 100 ಸತ್ಯ. ಅಮ್ಮ, ಈ ಮಾತು ವಿಶೇಷವಾಗಿ ನಿಮಗಾಗಿ. ನಿಮ್ಮ ಗಂಡ ದೇವರ ಕೋಣೆಯಲ್ಲಿ ದೇವರಿಗೆ ಆರತಿ ಮಾಡುತ್ತಿರುವಾಗ ಒಮ್ಮೆ ಬಾಗಿಲ ಹತ್ತಿರ ನಿಂತು ಅವರನ್ನು ನೋಡಿ. ನಿಮ್ಮ ಮನಸ್ಸಿಗೆ ಎಲ್ಲಿಯೂ ಸಿಗದ ಒಂದು ಶಾಂತಿ ದೊರೆಯುತ್ತದೆ. ನನ್ನ ಗಂಡ ನನ್ನನ್ನು, ನನ್ನ ಮಕ್ಕಳನ್ನು ಕಾಪಾಡುವ ದೇವರನ್ನು ನಂಬಿದ್ದಾನೆ. ದೇವರು ನನ್ನ ಗಂಡನನ್ನು ಕಾಪಾಡುತ್ತಾನೆ, ನನ್ನ ಗಂಡ ನಮ್ಮನ್ನು ಕಾಪಾಡುತ್ತಾನೆ ಎಂಬ ಅದ್ಭುತವಾದ ಮಾನಸಿಕ ಭದ್ರತೆ, ಸೈಕಾಲಜಿಕಲ್ ಸೆಕ್ಯುರಿಟಿ ಹೆಂಗಸರಿಗೆ ಸಿಗುತ್ತದೆ. ಪುರಾಣಗಳಲ್ಲಿಯೂ ಒಂದು ಕಥೆ ಇದೆ. ಜನಕ ಮಹಾರಾಜನು ಪ್ರತಿದಿನ ತನ್ನ ಮನೆಯಲ್ಲಿ ಪೂಜೆ ಯಜ್ಞಗಳನ್ನು ಸ್ವತಃ ಮಾಡುತ್ತಿದ್ದನು. ಅದಕ್ಕಾಗಿಯೇ ಸೀತಾದೇವಿಗೆ ಅಷ್ಟು ಮಹಾನ್ ಸಂಸ್ಕಾರ ದೊರೆಯಿತು. ಮನೆಯ ಯಜಮಾನ ದೇವರ ಮುಂದೆ ಕೈಜೋಡಿಸಿ ಆ ಮನೆಯ ಹೆಂಗಸು ಸಂತೋಷದಿಂದ ತುಂಬಿ ಹೋಗುತ್ತಾಳೆ. ಹೆಂಡತಿ ಸಂತೋಷವಾಗಿರುವ ಮನೆಯನ್ನು ಭಗವಂತನು ಕೂಡ ಬಿಟ್ಟು ಹೋಗಲಾರ. ಆ ಮನೆಯಲ್ಲಿ ಸದಾ ನಗು ಮಾತ್ರ ಇರುತ್ತದೆ. ನೀವು ನಿಮ್ಮ ಗಂಡನಿಂದ ಇಷ್ಟೋ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತೀರಲ್ಲ, ಹಾಗೆಯೇ ಒಮ್ಮೆ ಪ್ರೀತಿಯಿಂದ ಹೇಳಿ ನೋಡಿ, ಏನ್ರಿ ಇಂದು ಒಂದು 5 ನಿಮಿಷ ನಿಮ್ಮ ಕೈಯಿಂದ ದೇವರಿಗೆ ದೀಪ ಹಚ್ಚಿ ಎಂದು. ನಂತರ ನಿಮ್ಮ ಮನೆಯಲ್ಲಿ ಬರುವ ಬದಲಾವಣೆಗಳನ್ನು ನೀವೇ ಕಣ್ಣಾರೆ ನೋಡುತ್ತೀರಿ. ನಮಗೆ ಎಷ್ಟೇ ಕಷ್ಟಗಳು ಬಂದರೂ ತಕ್ಷಣ ಪಿತೃದೋಷ ಏನಾದರೂ ಇದೆಯೇ ಎಂದು ಪಂಡಿತರ ಬಳಿಗೆ ಓಡುತ್ತೇವೆ. ಗರುಡ ಪುರಾಣ ಏನು ಹೇಳುತ್ತದೆ ಗೊತ್ತಾ? ಪಿತೃದೇವತೆಗಳು ಅಂದರೆ ನಮ್ಮ ಮೃತರಾದ ತಾತರು, ಮುತ್ತಾತರು, ಅವರು ತಮ್ಮ ವಂಶದಲ್ಲಿರುವ ಗಂಡು ಸಂತಾನ ಅಂದರೆ ಮಗ, ಮೊಮ್ಮಕ್ಕಳು ಮಾಡುವ ಕರ್ಮಗಳು ಮತ್ತು ಧಾರ್ಮಿಕ ಕಾರ್ಯಗಳಿಂದಲೇ ಶಾಂತಿಯಾಗುತ್ತಾರೆ ಎಂದು ಗರುಡ ಪುರಾಣ ಘೋಷಿಸುತ್ತದೆ. ಹೆಂಗಸರು ಎಷ್ಟೇ ಪೂಜೆ ಮಾಡಿದರೂ ಅದರ ಫಲ ಅವರ ಹುಟ್ಟಿದ ಮನೆಗೂ ಮದುವೆಯ ಮನೆಗೂ ಎರಡಕ್ಕೂ ಹೋಗುತ್ತದೆ. ಆದರೆ ವಂಶೋದ್ಧಾರಕನಾದ ಗಂಡಸು ದೀಪ ಹಚ್ಚಿ ದೇವರಿಗೆ ನಮಸ್ಕರಿಸಿದರೆ ಅದು ನೇರವಾಗಿ ಪಿತೃದೇವತೆಗಳಿಗೆ ತಲುಪುತ್ತದೆ. ನಮ್ಮ ವಂಶದಲ್ಲಿ ಒಬ್ಬ ಧರ್ಮದಿಂದ ಬದುಕುತ್ತಿದ್ದಾನೆ ಎಂದು ಆ ಪಿತೃದೇವತೆಗಳು ಮೇಲಿನಿಂದ ಆಶೀರ್ವದಿಸುತ್ತಾರೆ. ಯಾವ ಮನೆಯಲ್ಲಿ ಗಂಡಸು ಪ್ರತಿದಿನ ದೇವರನ್ನು ಸ್ಮರಿಸುತ್ತಾನೋ ಆ ಮನೆಯಲ್ಲಿ ಅನಾರೋಗ್ಯಗಳು ಕಡಿಮೆಯಾಗುತ್ತವೆ, ವಂಶ ವೃದ್ಧಿಯಾಗುತ್ತದೆ, ಸಂತಾನ ಸಮಸ್ಯೆಗಳು ದೂರವಾಗುತ್ತವೆ. ಇದು ಯಾರಿಗೂ ತಿಳಿಯದ ರಹಸ್ಯ. ಹೊರಗಿನ ಸಮಾಜ ಹೇಗಿದೆ ಎಂಬುದು ನಿಮಗೆ ಗೊತ್ತೇ ಇದೆ. ಅಸೂಯೆ, ನರದೃಷ್ಟಿ, ದೃಷ್ಟಿದೋಷ ಇವೆಲ್ಲವೂ ನಮ್ಮ ಮನೆಯನ್ನು ಕಾಡುತ್ತಿರುತ್ತವೆ. ಮನೆಯ ಯಜಮಾನ ಹೊರಗೆ ಹೋದರೆ 100 ಜನರ ಜೊತೆ ಮಾತನಾಡುತ್ತಾನೆ. ಹಲವು ರೀತಿಯ ನೆಗೆಟಿವ್ ಎನರ್ಜಿ ಹೊತ್ತು ಮನೆಗೆ ಬರುತ್ತಾನೆ. ಆದರೆ ಅದೇ ಯಜಮಾನ ಬೆಳಗ್ಗೆ ದೇವರಿಗೆ ಪೂಜೆ ಮಾಡುವವನಾಗಿದ್ದರೆ ಅವನ ದೇಹದ ಸುತ್ತ ಒಂದು ಅದ್ಭುತವಾದ ರಕ್ಷಣಾ ಕವಚ ಆವರಿಸಿರುತ್ತದೆ.
ಇದು ಒಂದು ಆಧ್ಯಾತ್ಮಿಕ ಆವರಣದಂತೆ ನಿರ್ಮಾಣವಾಗುತ್ತದೆ. ಗಂಡಸು ಪೂಜೆಯಲ್ಲಿ ಕುಳಿತಾಗ ಅವನ ನಾಡಿ ವ್ಯವಸ್ಥೆ ಸ್ಥಿರವಾಗುತ್ತದೆ. ಆ ಸಮಯದಲ್ಲಿ ಅವನು ಓದುವ ಹನುಮಾನ್ ಚಾಲಿಸ ಆಗಿರಬಹುದು, ಆದಿತ್ಯ ಹೃದಯ ಆಗಿರಬಹುದು, ಇಲ್ಲವೇ ಕನಿಷ್ಠ ಓಂ ಎಂಬ ಪ್ರಣವನಾದವಾಗಿರಬಹುದು. ಅದು ಆ ಮನೆಯ ಹೊಸ್ತಿಲನ್ನು ಒಂದು ಲಕ್ಷ್ಮಣ ರೇಖೆಯಾಗಿ ಮಾಡುತ್ತದೆ. ಯಾವ ನೆಗೆಟಿವ್ ಎನರ್ಜಿ ಕೂಡ ಆ ಮನೆಯ ಹೊಸ್ತಿಲು ದಾಟಲಾರದೆ ಭಸ್ಮವಾಗುತ್ತದೆ. ನಿಮ್ಮ ಮನೆಯ ನಿಜವಾದ ದಿಗ್ಬಂಧನ ಅಂದರೆ ಮನೆಯ ಯಜಮಾನ ಮಾಡುವ ಪೂಜೆ. ಶಿವಭಕ್ತಿ ಅತ್ಯಂತ ಮಹತ್ವವಾದುದು. ಮಾರ್ಕಂಡೇಯನ ಕಥೆ ನಿಮಗೆ ಗೊತ್ತೇ ಇದೆ. ಶಿವಭಕ್ತಿಯಿಂದ ಅವನು ಮರಣವನ್ನೇ ಜಯಿಸಿದ. ಒಬ್ಬ ಗಂಡಸು ಪ್ರತಿದಿನ ದೇವರಿಗೆ ದೀಪ ಹಚ್ಚುತ್ತಿದ್ದರೆ ಅವನ ಮನಸ್ಸಿನಲ್ಲಿರುವ ಆತಂಕ ಮತ್ತು ಭಯಗಳು ದೂರವಾಗುತ್ತವೆ. ಸೈನ್ಸ್ ಕೂಡ ಇದೇ ಹೇಳುತ್ತದೆ. ಆಧ್ಯಾತ್ಮಿಕ ಜೀವನ ನಡೆಸುವ ಗಂಡಸರಿಗೆ ಹೃದಯಾಘಾತ, ಬ್ಲಡ್ ಪ್ರೆಷರ್, BP ಮುಂತಾದ ಸಮಸ್ಯೆಗಳು ಬರುವ ಸಾಧ್ಯತೆ ತುಂಬ ಕಡಿಮೆ. ಅಷ್ಟೇ ಅಲ್ಲ, ಗಂಡ ದೇವರ ಮುಂದೆ ಕುಳಿತಿರುವಾಗ ಹಿಂದೆ ನಿಂತು ನೋಡುವ ಹೆಂಡತಿಗೆ ಸಿಗುವ ಆನಂದ ಅವಳ ಆಯುಷ್ಯವನ್ನೇ ಹೆಚ್ಚಿಸುತ್ತದೆ. ಇಬ್ಬರು ದೈವಿಕವಾಗಿ ಒಬ್ಬರೊಂದಿಗೆ ಒಬ್ಬರು ಕನೆಕ್ಟ್ ಆಗುತ್ತಾರೆ. ದೇಹದ ಆಕರ್ಷಣೆ ಕೆಲವು ವರ್ಷಗಳಲ್ಲಿ ಕಡಿಮೆ ಆಗಬಹುದು, ಆದರೆ ಆಧ್ಯಾತ್ಮಿಕವಾಗಿ ಒಂದಾದ ಗಂಡ ಹೆಂಡತಿ ಶಿವಪಾರ್ವತಿಯರಂತೆ ಜೀವನದ ಕೊನೆಯವರೆಗೂ ಒಟ್ಟಿಗೆ ಇರುತ್ತಾರೆ. ವಿಚ್ಛೇದನ, ಬೇರ್ಪಡುವುದು ಇಂತಹ ಮನೆಗಳಲ್ಲಿ ಕನಸಿನಲ್ಲಿಯೂ ನಡೆಯುವುದಿಲ್ಲ. ಹಾಗಾದರೆ ನಾಳೆಯಿಂದ ಬೆಳಗ್ಗೆ ಎದ್ದು ಗಂಟೆಗಟ್ಟಲೆ ಪೂಜೆ, ಯಜ್ಞ ಮಾಡಬೇಕಾ? ನಮಗೆ ಟೈಮ್ ಎಲ್ಲಿದೆ ಎಂದು ನೀವು ಕೇಳಬಹುದು. ಭಗವಂತನಿಗೆ ನಿಮ್ಮ ಸಮಯ ಬೇಕಿಲ್ಲ, ನಿಮ್ಮ ಮನಸ್ಸು ಬೇಕು. ಗಂಡಸರು ಮಾಡಬೇಕಾದದ್ದು ತುಂಬ ಚಿಕ್ಕ ಕೆಲಸ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಒಗೆದ ಬಟ್ಟೆಯನ್ನು ಧರಿಸಿ. ಮನೆಯ ಹೆಂಗಸರು ಪೂಜಾ ಕೋಣೆಯನ್ನು ಸ್ವಚ್ಛವಾಗಿ ಇಟ್ಟುಕೊಂಡಿರುತ್ತಾರೆ. ನೀವು ಹೋಗಿ ಹಸುವಿನ ತುಪ್ಪದಿಂದಾಗಲಿ ಎಳ್ಳೆಣ್ಣೆಯಿಂದಾಗಲಿ 2 ಬತ್ತಿ ಹಾಕಿ ದೀಪವನ್ನು ಹಚ್ಚಿ, ಅಗರಬತ್ತಿ ಹಚ್ಚಿ. ನಂತರ ಕಣ್ಣು ಮುಚ್ಚಿಕೊಂಡು ಕೇವಲ 5 ನಿಮಿಷ ದೇವರೇ, ನನ್ನ ಕುಟುಂಬವನ್ನು ಚೆನ್ನಾಗಿ ಕಾಪಾಡು ತಂದೆ ಎಂದು ಮನಸಾರೆ ಪ್ರಾರ್ಥಿಸಿ. ಆಗದಿದ್ದರೆ ಒಂದು ಚಿಕ್ಕ ಶ್ಲೋಕವನ್ನು ಓದಿ ಅಥವಾ ನಿಮಗೆ ಇಷ್ಟವಾದ ದೇವರ ನಾಮವನ್ನು 108 ಬಾರಿ ಜಪಿಸಿ. ಅಷ್ಟೇ, ನಿಮ್ಮ ಜವಾಬ್ದಾರಿ ಮುಗಿದಂತೆ. ನಂತರ ನಿಮ್ಮ ದಿನವನ್ನು ಪ್ರಾರಂಭಿಸಿ. ಆ ದಿನವಿಡೀ ನಿಮ್ಮ ಹಿಂದೆ ಒಂದು ಅದೃಶ್ಯ ಶಕ್ತಿ ನಿಂತು ನಿಮ್ಮನ್ನು ನಡೆಸಿದ್ದರೆ ನನ್ನನ್ನು ಕೇಳಿ. ನೀವು ಮಾಡುವ ವ್ಯವಹಾರಗಳಲ್ಲಿ ಲಾಭ, ಆಫೀಸ್ನಲ್ಲಿ ಪ್ರಮೋಷನ್, ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಎಲ್ಲವೂ ಸ್ವತಃ ಸರಿಯಾಗಲು ಆರಂಭವಾಗುತ್ತವೆ. ಸ್ನೇಹಿತರೆ, ಒಂದು ಮನೆ ದೇವಾಲಯವಾಗಬೇಕೆಂದರೆ ಗೋಡೆಗಳಿಗೆ ಬಣ್ಣ ಹಚ್ಚಿದರೆ ಸಾಕಾಗುವುದಿಲ್ಲ. ಮನಸ್ಸುಗಳಿಗೆ ದೈವಭಕ್ತಿ ಎಂಬ ಬಣ್ಣ ಹಚ್ಚಬೇಕು. ಹೆಂಗಸರು ಮನೆಗೆ ದೀಪವಾಗಿದ್ದರೆ ಗಂಡಸರು ಆ ಮನೆಯ ಮೂಲಸ್ತಂಭಗಳು. ಮೂಲಸ್ತಂಭ ಗಟ್ಟಿಯಾಗಿದ್ದಾಗ ಮಾತ್ರ ಆ ದೀಪ ಸದಾ ಬೆಳಗುತ್ತದೆ. ಇಂದು ನಾನು ನಿಮಗೆ ಹೇಳಿದ ಈ ವಿಷಯ ಪುರಾಣಗಳು ಮತ್ತು ಶಾಸ್ತ್ರಗಳಲ್ಲಿ ಅಡಗಿರುವ ಒಂದು ಮಹಾನ್ ಸತ್ಯ. ನಿಮ್ಮಲ್ಲಿ ಎಷ್ಟು ಮಂದಿ ಗಂಡಸರು ನಾಳೆಯಿಂದ ಸ್ವತಃ ದೀಪಾರಾಧನೆ ಪ್ರಾರಂಭಿಸುತ್ತೀರೋ ನೋಡಬೇಕು. ನಿಮ್ಮ ಕಷ್ಟಗಳು ದೂರವಾಗಲಿ, ನಿಮ್ಮ ಮನೆ ಸದಾ ಹಸಿರಾಗಿರಲಿ ಅನ್ನೋದೇ ನನ್ನ ಆಶಯ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಪರಿಚಯ ಇರುವಂತಹ ಪುರುಷರಿಗೆ ಅಂದರೆ ಅಣ್ಣಂದಿರು, ತಮ್ಮಂದಿರು ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.